ಬೆಂಗಳೂರಿನಲ್ಲಿ ಈಗಾಗಲೇ ಮರಗಳ ಸಂಖ್ಯೆ ಗಣನೀಯವಾಗಿ ಕುಸಿದೋಗಿದೆ. ಅದರ ಪರಿಣಾಮವಾಗಿ ಆಮ್ಲಜನಕ ಕುಸಿತ ಆಗಿದೆ, ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ, ಅಂತರ್ಜಲ ಮಟ್ಟ ಅಂತೂ ಪಾತಾಳ ಸೇರಿದೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಉಳ್ಕೊಂಡಿರುವಂಥ ಕೆಲವು ಭಾಗಗಳಲ್ಲಿ ಇದು ಒಂದು ಅಂತ ಎಲ್ರಿಗೂ ಗೊತ್ತಿದೆ. ಇಂತಹ ಸಣ್ಣ ಸಣ್ಣ ಪ್ಯಾಚ್ಗಳು ಉಳ್ಕೊಂಡಿರೋದನ್ನು ನಾವು ಉಳಿಸ್ಕೊಂಡ್ರೆ ಬೆಂಗಳೂರಿಗೆ ಒಂದು ವರ ಆಗುತ್ತೆ. ಹಾಗೆಯೇ ಈಗೇನು ಕಬ್ಜಾ ಆಗಿದೆ, ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಈಗ ಬೇಕಾದಷ್ಟು ಒತ್ತುವರಿ ಬಗ್ಗೆ ಸಮೀಕ್ಷೆ ಆಗಿದೆ. ಅದನ್ನು ಬಿಡಿಸ್ಕೊಂಡು ಅಲ್ಲಿಯೂ ಕೂಡ ನಾವು ಇರುವಂತಹ ಕಾಡು ಪ್ರದೇಶವನ್ನು ಉಳಿಸ್ಕೊಂಡ್ರೆ ನಮಗೊಂದು ಒಳ್ಳೆ ವರ ಆಗುತ್ತೆ. ಈಗ ಇಲ್ಲಿ ಸಿಕ್ಕಾಪಟ್ಟೆ ಡೈವರ್ಸಿಟಿನೂ ಕ್ರಿಯೇಟ್ ಆಗಿದೆ. ವೈವಿಧ್ಯತೆ ಅಂತ ನಾವೇನು ಮಾತಾಡ್ಕೊಳ್ತೀವಿ, ಪುಸ್ತಕಗಳಲ್ಲಿ ಓದ್ತೀವಿ, ಅದನ್ನು ನಾವು ಕಣ್ಣಲ್ಲೂ ನೋಡಬೇಕಾಗತ್ತೆ, ಅದನ್ನು ಬಳಸ್ಕೋಬೇಕಾಗತ್ತೆ. ಅವೆರಡರಲ್ಲೂ ಈ ಕೊರತೆ ಆಗ್ತಾ ಇದೆ. ಆದ್ದರಿಂದ ಈ ಪಕ್ಷಿ ಸಂಕುಲಕ್ಕಾಗಬಹುದು, ಚಿಟ್ಟೆ ಸಂಕುಲಕ್ಕಾಗಬಹುದು, ಅಥವಾ ಕ್ರಿಮಿ ಕೀಟಗಳಾಗಬಹುದು, ಯಾವುದಕ್ಕೂ ಜಾಗನೇ ಇಲ್ದಂಗಾಗಿ ಮನುಷ್ಯ ಒಬ್ಬನೇ ಇರಬೇಕು ಅಂತ ಹೊರಟ್ರೆ ಅವ್ನಿಗೆ ಆಗೋದಿಲ್ಲ. ಯಾಕೆಂದರೆ ಎಲ್ಲರೂ ಸೇರಿ ಜೀವ ಸಂಕುಲ ಸೃಷ್ಟಿಯಾಗಿದೆ. ಮೊದಲು ಸಸ್ಯ ಸಂಕುಲ, ಆಮೇಲೆ ಜೀವ ಸಂಕುಲ. ಅದಕ್ಕೆ ಪೂರಕವಾಗಿ ನಮ್ಮ ಶಿಲಾಪದರ ಏನಿದೆ, ಈ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ, ನೋಡಬಹುದು. ಈ ಶಿಲಾಪದರ, ಅಲ್ಲಿಂದ ಬಂತಹ ಮಣ್ಣು, ಅದರಲ್ಲಿ ಸೇರಿಕೊಂಡಂತಹ ನೀರು, ಇವೆಲ್ಲ ಸೇರಿ ಜೀವ ಸಂಕುಲಕ್ಕೆ ಕಾರಣ ಆಯಿತು ಅನ್ನೋದನ್ನು ಮನುಷ್ಯ ಮರ್ತುಬಿಟ್ಟಿಯಾನೆ. ದಯವಿಟ್ಟು ಅದನ್ನು ಜ್ಞಾಪ ಇಟ್ಕೊಳ್ಳೋಣ. ಇವ್ರ ಜೊತೆನೇ ಜೀವನ ಮಾಡಬೇಕು, ಇವ್ರ ಜೊತೆನೇ ನಾವು ಹೊಂದ್ಕೊಂಡು ಹೋಗಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ನಾವು ಯಾವುದನ್ನು ಬೇಡ ಅಂತಿಲ್ಲ, ಆದರೆ ಈಗಾಗಲೇ ಸಿಂಗಲ್ ಡಿಜಿಟ್ಗೆ ನಮ್ಮ ಅರಣ್ಯ ಕುಸಿದಿರೋದು ಗೊತ್ತಿರೋ ವಿಷಯ. ಇಡೀ ದೇಶದಲ್ಲೂ ಹಾಗೆ ಆಗಿದೆ, ಕರ್ನಾಟಕದಲ್ಲೂ ಹಾಗೆ ಆಗಿದೆ. ಬೆಂಗಳೂರಂತೂ ಸಿಕ್ಕಾಪಟ್ಟೆ ಕಾಂಕ್ರೀಟೀಕರಣ ಆಗಿರೋದು ನಿಮಗೆಲ್ಲ ಗೊತ್ತಿದೆ. ಇಂಥ ಸಮಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ನಡ್ಕೊಳ್ಳದೇ ಇದ್ದರೆ ನಮಗೆ ಖಂಡಿತವಾಗಿಯೂ ನಮ್ಮ ಮಕ್ಕಳು, ಮುಂದಿನ ಸಂತತಿ ನಮಗೆ ಕ್ಷಮಿಸೋಲ್ಲ. ಈಗ ಈ ಜೀವ ಸಂಕುಲಕ್ಕೆ ಕಾರಣವಾದಂತಹ ಈ ಎಲ್ಲ ಒಟ್ಟಾರೆಯಾಗಿ ನಾವು ನೋಡಿ ಇವ್ರ ಜೊತೆಲೇ ನಾವು ಜೀವನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಇಲ್ಲದೇ ಇದ್ದರೆ ನಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಈಗಾಗಲೇ ಶ್ವಾಸಕೋಶ ಸಂಬಂಧ, ಹೃದಯ ಸಂಬಂಧ, ಹಾಗೆಯೇ ಚರ್ಮ ರೋಗಗಳು ಯಾರಿಗಿಲ್ಲ ಯಾರಿಗಿದೆ ಅಂತ ಲೆಕ್ಕ ಹಾಕೋಂಗಿಲ್ಲ, ಎಲ್ಲ ಕಡೆ ಹತ್ಕೊಂಡು ಉರಿತಾ ಇದೆ. ಇದಕ್ಕೆ ಕಾರಣ ಇದು. ಈ ನಮ್ಮ ಸೃಷ್ಟಿಯ ಒಂದು ಸೊಬಗೇನಿದೆ ಅದನ್ನು ನಾವು ಕಳ್ಕೊಳ್ಳೋಂಗಿಲ್ಲ, ಮರೆಯೋ ಹಾಗಿಲ್ಲ, ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಬೆಂಗಳೂರು ಜನತೆ ಸ್ಪಂದಿಸ್ತಿದ್ದಾರೆ. ಈಗ ಅಧಿಕಾರಿಗಳು ಮತ್ತು ಶಾಸಕಾಂಗದವರು ಜೊತೆಯಾಗಿ ನಿಂತರೆ, ಯಾಕೆಂದರೆ ಅವ್ರಿಗೂ ಉಸಿರು ಬೇಕು, ಅವ್ರಿಗೂ ಗಾಳಿ ಬೇಕು, ಅವ್ರಿಗೂ ನೀರು ಬೇಕು. ಅವ್ರು ಯಾರೂ ಇದು ಇಲ್ಲದೆ ಬದುಕೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳೋಣ, ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕಾದ ಕೆಲಸ. ಆದರೆ ನಾವಿಲ್ಲಿ ಇದನ್ನು ವಿರೋಧ ಇಲ್ಲ. ಖಂಡಿತವಾಗಿಯೂ ನಾವು ವಿದೇಶಗಳಿಗೆ ಹೋದಾಗ ನೋಡ್ಕೊಂಡ್ಬಂದಿದ್ದೀವಿ. ಅಲ್ಲಿ 50-55% ಕಾಡನ್ನು ಉಳಿಸ್ಕೊಂಡು ಅಭಿವೃದ್ಧಿ ಆಗಿದ್ದಾವೆ, ಟೂರಿಸಂ ಡೆವಲಪ್ ಆಗಿದೆ. ಹಾಗೆ ನಾವು ಇಲ್ಲಿ ಕೂಡ ಅಟ್ಲೀಸ್ಟ್ ಕೊನೆಯ ಪಕ್ಷ ಪಾಸಿಂಗ್ ಮಾರ್ಕ್ಸ್ 33% ಅದಕ್ಕಾದ್ರೂ ನಾವು ಒತ್ಕೊಳ್ಳೋಣ. ಅದು ಬಂದ ಮೇಲೆ ನಿಧಾನಕ್ಕೆ ಕ್ರಮೇಣವಾಗಿ ನಾವು ಅದನ್ನು ತೊಗೊಂಡು ಹೋಗೋಣ ಮೇಲಕ್ಕೆ, ಇನ್ನಷ್ಟು ಅಭಿವೃದ್ಧಿ ದಾರಿನಲ್ಲಿ. ಅಲ್ಲಿವರೆಗೂ ನಾವು ಈ ಜೀವ ಕೊಡುವ ಜೀವದಾಯಿ ತಾಣಗಳನ್ನ ಉಳಿಸ್ಕೊಳ್ಳೋಣ. ನಾನು ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅಂತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೂವಿಜ್ಞಾನದ ಪ್ರೊಫೆಸರ್ ಮತ್ತು ಚೇರ್ಮನ್ ಆಗಿ ರಿಟೈರ್ ಆಗಿದ್ದೀನಿ. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಆವರಣದ ಬಯೋಡೈವರ್ಸಿಟಿ ಪಾರ್ಕ್ನ ಕೋಆರ್ಡಿನೇಟರ್ ಆಗಿ ಸುಮಾರು 20 ಭಾಗಗಳಲ್ಲಿ ನಾವು ವಿವಿಧ ರೀತಿಯ ವನಗಳ ಸೃಷ್ಟಿ ಮಾಡಿದ್ದೀವಿ, ನೀರಿನ ತಾಣಗಳು ಮಾಡಿದ್ದೀವಿ, ಅಂತರ್ಜಲ ಮರುಪೂರ್ಣ ಮಾಡ್ತಿದ್ದೀವಿ. ಹಾಗೆ ನನಗೆ ಎಲ್ಲೋದ್ರೂ ಅದೇ ಕಾಣ್ತಾ ಇದೆ, ಬಯೋ, ಜಿಯೋ, ಹೈಡ್ರೋ, ಈ ಮೂರು ನಾವು ಉಳಿಸ್ಕೊಳ್ಳೋಣ. ಇನ್ನು ಮಿಕ್ಕಿದ್ದು ಪಂಚಭೂತಗಳು ಈ ಮೂರು ಉಳಿಸ್ಕೊಂಡ್ರೆ ನಾವು ಇನ್ನೆರಡು ಏನು ಅಗ್ನಿ ಮತ್ತು ಆಕಾಶ ತಂತಾನೇ ನಮಗೆ ವರ ಕೊಡ್ತವೆ. ಹಾಗಾಗಿ ಇದನ್ನು ಉಳಿಸ್ಕೊಳ್ಳೋಣ ಅಂತ ಮತ್ತೊಮ್ಮೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.